ಒಂದಷ್ಟು ಜನ ಹೇಳ್ತಾರೆ ಸೋಮಶೇಖರ್ ಅವರು ಇಷ್ಟು ದಿನ ಯಾಕೆ ಸುಮ್ಮನಿದ್ರು, ಈಗಲೇ ಯಾಕೆ ಈ ವಿಷಯವನ್ನು ಎತ್ಕೊಂಡ್ರು? ಪ್ರತಿ ಅಸೆಂಬ್ಲಿಲೂ ಕೂಡ ರೈಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಕಾಪಿ ಕೊಡ್ತೀನಿ ನಾನು. ಪ್ರತಿ ಬೆಳಗಾಮಲ್ಲೂ ರೈಸ್ ಮಾಡ್ತಾ ಇದ್ದೇನೆ. ಈಗಿನಿಂದಲ್ಲ, ಅದು ಅವಾಗಿಂದನೂ ರೈಸ್ ಮಾಡ್ತಾ ಇದ್ದೀನಿ. ಈಗ ಮಾಡ್ತಾ ಇರ್ತಕ್ಕಂಥದ್ದು ಯಾವ ಸಬ್ಜೆಕ್ಟು, ರೈಸ್ ಏನಿದೆ, ರಸ್ತೆ ಬ್ರಿಡ್ಜ್ಗಳು ಅಗಲ ಮಾಡಬೇಕು, ಚಿಕ್ಕದಾಗಿದೆ ಅನ್ನೋದು ಸಬ್ಜೆಕ್ಟು. ಅಂದ್ರಳ್ಳಿದಿದೆ, ಕೊಂಬಗಟ್ಟದಿದೆ, ಆಮೇಲೆ ಇನ್ನು ಮುಂದಕ್ಕೆ ಈ ತರ ಬ್ರಿಡ್ಜ್ಗಳು ಅಗಲ ಮಾಡಬೇಕು. ನೈಸಲ್ಲಿ 10 ಕೋಟಿಯಷ್ಟು ಕಲೆಕ್ಷನ್ ಆಗ್ತದೆ, ಮಜಾ ಮಾಡ್ತಿದ್ದಾನೆ. ರೋಡ್ ಅಗಲ ಮಾಡ್ತಾ ಇಲ್ಲ, ಸರ್ಕಾರ ಹೇಳಿದ್ರು ಕೂಡ ಮಾಡ್ತಾ ಇಲ್ಲ. ಅದಕ್ಕೇನ್ ಮಾಡಬೇಕು, ಅವನಿಗೆ ನೀವು ಥ್ರೆಟ್ ಕೊಡಬೇಕು, ರಿನ್ಯೂವಲ್ ಮಾಡಬೇಡಿ. ನೈಸ್ ರಸ್ತೆಗೆ 30 ವರ್ಷ ಆಗಿದೆ, ಆಲ್ಟರ್ನೇಟ್ ಸೈಟ್ ಕೊಡ್ತಾ ಇಲ್ಲ, ಟೌನ್ಶಿಪ್ ಮಾಡ್ತಾವನೆ, ರದ್ದುಪಡಿಸಿ. ಈ ತರ ನೀವು ಸರ್ಕಾರ ಅವನಿಗೊಂದು ಥ್ರೆಟ್ ಕೊಟ್ರೆ ಈ ಬ್ರಿಡ್ಜ್ಗಳು ಏನಿದೆ ಅದ ಮಾಡ್ತಾರೆ ಅಂತೇಳಿ. ನಾನೇನು ಎಲೆಕ್ಷನ್ ಹತ್ರ ಬರ್ತದೆ ಅಂತ ಮಾಡ್ತಾ ಇಲ್ಲ. ಅವತ್ತಿಂದನು ನೈಸ್ಗೆ ಏನೇನು ಮಾಡ್ತೀನಿ, ಅಸೆಂಬ್ಲಿಲಿ ಏನೇನು ಮಾತಾಡಿದ್ದೀನಿ, ಏನೇನು ಕ್ವಶನ್ ಹಾಕಿದ್ದೀನಿ, ಪ್ರತಿ ಅಸೆಂಬ್ಲಿಲೂ ಒಂದೊಂದು ಇದ್ದೇ ಇದೆ. ಬಟ್ ಅವಕಾಶ ಸಿಕ್ಕದಿಲ್ಲ. ಈಗ ಮೊನ್ನೆ ಸಿಕ್ತು, ಮಾತಾಡಿದ್ದೀನಿ. ಈಗ ಸೋಮವಾರ ಬಜೆಟ್ ಮೇಲೆ ಮಾಡಕ್ ನನ್ಗೆ ಅವಕಾಶ ಕೊಟ್ಟಿದ್ದಾರೆ. ಅದ್ರಲ್ಲಿ ಕ್ಷೇತ್ರದೆಲ್ಲ ಮಾತಾಡ್ತೀನಿ. ಅದು ಅವತ್ತು ನೈಸ್ದು ಬರ್ತದೆ. ಈ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ ಅಂತ 100% ಸಿಗ್ತದೆ, 100% ಸಿಗ್ತದೆ. ಒಪ್ಕೊಂಡಿದ್ದಾರೆ. ಈಗ PW ಮಂತ್ರಿಗಳು ಅಸೆಂಬ್ಲಿ ಮಾಡಾದ್ಮೇಲೆ PW ಆಫೀಸರ್ಸ್ ಎಲ್ಲ ಕೂಡ 2 ದಿವಸದಿಂದ ಸರ್ವೆ ಮಾಡ್ತಿದ್ದಾರೆ. ನೈಸ್ ರಸ್ತೆ ಎಲ್ಲೆಲ್ಲಿ ಬ್ರಿಡ್ಜು, 6 ಬ್ರಿಡ್ಜ್ 8 ಬ್ರಿಡ್ಜು ಶಾರ್ಟೇಜ್ ಇದೆ ಅಂದ್ರೆ ಸಣ್ಣದಿದೆ ಅಂತಿದೆಯಲ್ಲ, ಈಗ ಸರ್ವೆ ಮಾಡ್ತಿದ್ದಾರೆ. ಸರ್ವೆ ಮಾಡಿ ಸರ್ಕಾರ ಅಸೆಂಬ್ಲಿಲಿ ಒಪ್ಕೊಂಡಿದ್ದಾರೆ. ಒಪ್ಕೊಂಡಾದ್ಮೇಲೆ ಅವ್ರು ಮಾಡಿಸ್ಲೇಬೇಕು. ಮಾಡಿಸ್ಲಿಲ್ಲ ಅಂತಂದ್ರೆ ಮತ್ತೆ ಅಸೆಂಬ್ಲಿ ಇರ್ತದೆ, ಅದ್ರಲ್ಲಿ ಕ್ವಶನ್ ಮಾಡ್ತೀನಿ. ನಿಮ್ಗೆ ಆಗುತ್ತೆ ಇಲ್ವಾ ಕೇಳ್ತೀನಿ. ಸೋಮಶೇಖರ್ ಅವ್ರದ್ದು ಸ್ವಾರ್ಥ ಇಲ್ಲ, ರಸ್ತೆಗೋಸ್ಕರ ಹೋರಾಟ 100% ಸ್ವಾರ್ಥ ಇಲ್ಲ. ನಂದು 1 ಗುಂಟೆ ಜಮೀನು ಇಲ್ಲ, 1 ಗುಂಟೆ ಜಮೀನು ಕೂಡ ನಾನು ಮಾಡಲಿಲ್ಲ. ಗೊಲ್ಲಹಳ್ಳಿಲಿ ಹೋಗಿ ಭೇಟಿ ಮಾಡಿ, ಈಗ ಒಂದು 10 ದಿವಸದಿಂದ ನನಗೆ ಒಂದು 45 ಜನ ದೇವಸ್ಥಾನಕ್ಕೆ ಹೋದಾಗ ಕೇಳಿದ್ರು, ಯಾಕೆ ನೀವು ಪದೇ ಪದೇ ನೈಸ್ ಮಾತಾಡ್ತಾ ಇಲ್ಲ ಅಂತ. ಇವತ್ತಿನ ಮಾತಾಡ್ತಲ್ಲ, ಅವತ್ತಿಂದನೂ ಕೂಡ ಮಾತಾಡ್ತಾ ಇದ್ದೇನೆ. ಕೇಣಿತಕ್ಕೆ ಹೋಗಿ ನಿನಗೆ ಸಹಾಯ ಮಾಡ್ತೀನಿ ಅಂತ ನಾನು ಹೇಳೋದಿಲ್ಲ. ರೈತರು ಏನು ಹೇಳ್ತಾರೆ ಅದಕ್ಕೆ. ರೈತರು ಪರ ಹೋರಾಟ, ಹಿತರಕ್ಷಣಾ ಕಮಿಟಿಯರು ಹೋರಾಟ ಮಾಡಿದಾಗ ಅವ್ರಿಗೂ ಕೂಡ ನಾನು ಸಹಕಾರ ಕೊಟ್ಟಿದ್ದೀನಿ. ಅದೇ ರೈತರ ರೋಡ್ಗೆ ವಿರೋಧ ಇಲ್ಲ. ರೈತರು ಏನು ಹೇಳ್ತಾರೆ ಅದನ್ನ ಕೇಳುವಷ್ಟೇ, ಅಷ್ಟೇ. ನಂದೇನು ಇದರಲ್ಲಿ ಸ್ವಾರ್ಥ ಇಲ್ಲ. ಸರ್, GBA ಚುನಾವಣೆ ಬರ್ತಾ ಇದೆ, ಚುನಾವಣೆ ಮಾಡ್ತಾರೆ ಅನ್ನೋ ನಂಬಿಕೆ? ನೆನ್ನೆ ಗ್ರೇಟರ್ ಬೆಂಗಳೂರದು ಜನರಲ್ ಬಾಡಿ ಇತ್ತು, ಬಡ್ಜೆಟ್ ಇತ್ತು. ನೆನ್ನೆ ಎಲ್ಲ MLAಗಳು, ಮಂತ್ರಿಗಳು, MP ಗಳು, ಉಪಮುಖ್ಯಮಂತ್ರಿಗಳು, ಆಫೀಸರ್ಸು ಎಲ್ಲ ಕೂಡ ನೆನ್ನೆ 10 ಗಂಟೆಗೆ ಸ್ಟಾರ್ಟ್ ಆದದ್ದು, 2 ಗಂಟೆ ಮುಗೀತು. ಬಡ್ಜೆಟ್ ಮಾಡಬೇಕು ಅಂತೇಳಿ ನಮ್ಮ ಕ್ಷೇತ್ರಕ್ಕೆ ಏನೇನು ಬೇಕು ಅಂತ ಬಜೆಟಲ್ಲಿ ಎಲ್ಲ ಕೇಳಿದ್ದೇನೆ. ಇನ್ನು ಜೂನ್ ತಿಂಗಳು ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಕೂಡ ಆಗಿದೆ. ಎಲ್ಲ MLAಗಳು, ಮಂತ್ರಿಗಳು, MP ಗಳು ಎಲ್ಲ ಇದ್ರು. ಅದರಲ್ಲಿ ಕಾರ್ಪೊರೇಷನ್ ಚುನಾವಣೆ ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ MLAಗಳನ್ನೆಲ್ಲ ಒಂದೇ ತೀರ್ಮಾನ. ಅದು ಉಪಮುಖ್ಯಮಂತ್ರಿಗಳು ಕೂಡ ಚುನಾವಣೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಚುನಾವಣೆ ಆಗಿದೆ, ಎಷ್ಟು ಸ್ಥಾನಗಳು? 100% ಆಗ್ತದೆ. ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು? ಅಲ್ಲ, 12 ಇದೆ. ಇನ್ನು 12 ಚುನಾವಣೆ ಆಗಲಿ, ಯಾರ್ಯಾರು ಆಕಾಂಕ್ಷಿಗಳು ನೋಡೋಣ. ಥ್ಯಾಂಕ್ ಯು.